ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಖುಷಿ ಮಾತಾಡ್ತಾ ಇರೋದು. ಇವತ್ತು ನಾನು ಹೊಸೂರು ಫ್ಲವರ್ ಮಾರ್ಕೆಟ್ಗೆ ಹೋಗಿದ್ದೀನಿ. ಹಬ್ಬಕ್ಕೆ ಹೂವು ಪರ್ಚೇಸ್ ಮಾಡೋಣ ಅಂತ. ಫುಲ್ಲು ರಶ್ ಅಂದರೆ ರಶ್ಶು, ರೇಟು ಅಷ್ಟೇ, ತುಂಬಾ ರೇಟು, ತುಂಬ ಅಂದರೆ ತುಂಬ ರೇಟ್ ಇತ್ತು. ಆದರೂ ಹಬ್ಬ ಮಾಡಬೇಕಲ್ಲ, ಹಂಗಾಗಿ ಸ್ವಲ್ಪ ಹೂವು ತಗೊಬರೋಣ ಅಂತ ಹೋಗಿದ್ದೀರಿ. ಹೊಸೂರಲ್ಲಿ ಫ್ಲವರ್ ಮಾರ್ಕೆಟ್ ಇದು. ಹೂವು ಅಂತೂ ಚೆನ್ನಾಗಿತ್ತು, ಬಟ್ ಕನಕಾಂಬ್ರ ಎಲ್ಲ ಅದು ಮೆತ್ತಗೆ ಹಾಕ್ಬಿಟ್ಟಿತ್ತು. ಆದ್ರೂ ತುಂಬ ರೇಟು. ತಗೊಬಂದ್ವಿ. ನಾವು ಹೂವು ತಗೊಬಂದು ನಾನೇ ಪೋಣಿಸೋದು ವರ್ಷ ಕೂಡ. ನಾನು ಮನೇಲಿ ಇವಾಗ ಹೂವು ಪೋಣಿಸ್ತಾ ಇದ್ದೀನಿ. ಮಲ್ಲಿಗೆ ಹೂದು ಒಂದು ಹಾರ ಹಾಕಿದ್ರೆ ಸಾಕು ಲಕ್ಷ್ಮಿಗೆ, ಹಂಗಾಗಿ ಮಲ್ಲಿಗೆ ಮೊಗ್ಗಲ್ಲಿ ಹಾರ ಕೊಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಹಬ್ಬದ ಕೆಲಸ ತುಂಬ ಅಂದರೆ ತುಂಬಾ ಇತ್ತು. ನಾನು ಒಬ್ಬಳೇ ಮಾಡಬೇಕು, ಯಾರು ಹೆಲ್ಪಿಂಗ್ ಇಲ್ಲ. ಹಂಗಾಗಿ ಹೂವು ಪೋಣಿಸ್ತಾ ಇದ್ದೀನಿ. ಮಲ್ಲಿಗೆ ಮೊಗ್ಗು ತಂದಿದ್ದೆ. ಮಗ್ಗಂಗಿರ ಕೋನ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತೈತೆ. ಈ ಸೊಪ್ಪು ಅಷ್ಟೇ ಕೆಜಿ ಬಂದು 60 ರೂಪಾಯಿ. ರೇಟ್ ಜಾಸ್ತಿ ಇತ್ತು. ಕನಕಾಂಬ್ರ ಹೂವು ಈ ಥರ ಇತ್ತು. ಆದ್ರೂ 100 ಗ್ರಾಮ್ 300 ರೂಪಾಯಿ. ಯಾವ ಎಷ್ಟು ರೇಟ್ ಇರಬೇಕು. ರೋಸ್ ಬಂದು 250, 1 kg 300. ಮತ್ತು ನಮ್ಮ ಮನೆಯಿಂದ ನಮ್ಮ ಅಕ್ಕ ಊರಿಂದ ಸ್ವಲ್ಪ ಸಾಮಂತಿಗೆ ಹೂವು ಅವರೇ ಪೋಣಿಸಿ ಕಟ್ ಕಳಿಸಿದ್ರು. ಹಂಗಾಗಿ ಇನ್ನು ಮಲ್ಲಿಗೆ ಹೂವು, ಕನಕಾಂಬ್ರ ಹೂವು ಎಲ್ಲ ನಾನು ಫ್ಲವರ್ ಮಾರ್ಕೆಟ್ಗೆ ಹೋಗಿ ಆಲ್ರೆಡಿ 1-2 ದಿವಸ ಮುಂದೆ ತಂದು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊತೀನಿ. ಹಬ್ಬ ನಾಳೆ ಅಂದಂಗೆ ಹೋದ್ರೂ ಆಗಲ್ಲ, ಯಾಕಂದರೆ ಮನೇಲಿ ತುಂಬ ಕೆಲಸ ಇರ್ತೈತೆ. ಹಂಗಾಗಿ ಹೂವು ಪೋಣಿಸಿಡ್ತಾಯಿದ್ದೀನಿ ನಾನೇ ಮಲ್ಲಿಗೆ ಹೂವು ಹಾರ. ಪೋಣ್ಸೋಕ್ಕೆಲ್ಲ ಕಾಸು ಉಳಿತೈತೆ ಅನ್ನೋ ಕಾರಣಕ್ಕೆ ತಗೊಬಂದ್ಬಿಡೋದು. ಅಷ್ಟೊಂದು ಮಾರ್ಕೆಟಲ್ಲೇ ರಿಸ್ಕ್ ಮಾಡ್ಕೊಂಡು ಕೆಲವರು ತಗೊಬರಲ್ಲ. ನಾನು ಮನೇಲೇ ಇರ್ತೀನಲ್ಲ, ಹಂಗಾಗಿ ನಾನೇ ಪೋಣ್ಸೋಣ ಅಂದ್ಬಿಟ್ಟು ಲೂಸ್ ಹೂವು ಹಂಗೆ ತಗೊಬಂದ್ಬಿಟ್ಟಿದ್ದೀನಿ. ನಾನು ಒಂದು 1/4 kg ತಂದಿದ್ದೆ ಮಲ್ಲಿಗೆ ಹೂವು, ಸಾಕು ದೇವ್ರಿಗಷ್ಟೇ ಅಂತ. ಅದಾದಮೇಲೆ ನಿಮ್ಮದು ಹಬ್ಬ ಹೇಗೆಲ್ಲ ಇರ್ತೈತೆ ನನಗೊಂದು ಮೆಸೇಜ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಅಂದರೆ ತುಂಬಾ ಕೆಲಸ ಇರ್ತದೆ. ಯಾರಾದರೂ ಹೆಲ್ಪಿಂಗ್ ಇದ್ದರೆ ತುಂಬ ಖುಷಿ, ಮತ್ತು ಸ್ವಲ್ಪ ಟ್ರಸ್ಟ್ ಕಡಿಮೆ ಆಯ್ತದೆ. ಇಲ್ಲಾಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನಾವು ಒಬ್ಬರೇ ಮಾಡಬೇಕು ಎಲ್ಲ, ಮತ್ತು ಅಡುಗೆಗಳು ಮಾಡಬೇಕು. ನಮ್ಮ ಸಂಪ್ರದಾಯ ಪ್ರಕಾರ ಏನೇನೈತೆ ಅವೆಲ್ಲ ಮಾಡಬೇಕಾಯ್ತದೆ. ಇನ್ನೊಂದು ಫ್ರೆಂಡ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಬಂದು ಚಿಕ್ಕಪೇಟೆಯಲ್ಲಿ ಸ್ಯಾರಿ ತೊಗೊಬಂದಿರೋದು. ಈ ಕಲರು ಪರ್ಪಲ್ಲು ಮತ್ತು ರಾಮ ಗ್ರೀನು. ಅದಾದಮೇಲೆ ನಾನು ಯಾವಾಗೂ ಒಡವೆ ಚಿನ್ನದ್ದೇ ಇಡ್ತಾಯಿದ್ದೆ. ಲಕ್ಷ್ಮಿಗೆ ಈ ಸರಿ ಸಪ್ರೇಟಾಗಿ ಇಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಹಿಂದೆ ಹಾರ್ಚು, ಒಂದು ಫ್ರಿಜ್ ಕವರು, ಹೊಸ ಕ್ಲಿಪ್ಸು, ರೈನಿ ಡ್ರಾಪ್ಸು, ವಾಟರ್ ಬಳೆ, ಮತ್ತು ಬ್ಲೌಸ್ ಪೀಸು, ಒಂದು ಡಾಬು, ಇದು ಬಳೆ ಮಲ್ಲರು ತೊಗೊಬಂದಿದ್ದೀನಿ ಅರಿಶಿನ ಕುಂಕುಮ ಕೊಡೋಕ್ಕಂತ. ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಖರ್ಜೂರ ಮಾಡ್ಕೊಂಡಿದ್ದೀನಿ ದೇವ್ರ ಮುಂದೆ ಇಡೋಕ್ಕಂತ. ಸ್ವಲ್ಪ ಖರ್ಜೂರ, ರವೆ ಉಂಡೆ ಎಲ್ಲನೂ ನಾನು ಮಾಡಿರುವಂಥ ಖರ್ಜೂರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತ. ಅದೊಂದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಗರಿಗರಿಯಾದ ರುಚಿಯಾದ ಕರ್ಜಿಕಾಯಿ ಇದು. ಅದಾದಮೇಲೆ ರವೆ ಉಂಡೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು ನೀವು ನನ್ನ ಚಾನಲಲ್ಲಿ ಹೋಗಿ. ನಾನಿವಾಗ ಕಳಶಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂತ ನೋಡ್ಬೋದು ನೀವು. ಬಟ್ಲಡ್ಕೆ ಮತ್ತು ಹೂವು, 11 ರೂಪಾಯಿ ಕಾಯಿನು, ಮತ್ತು ಅರಿಶಿನ ಕುಂಕುಮ, ಗೋಮತಿ ಚಕ್ರ, ಇಷ್ಟು ಹಾಕ್ತೀನಿ ನಾನು. ಅದಾದಮೇಲೆ ಈ ಥರ ಅಲಂಕಾರ ಮಾಡಿದ್ದೆ ಫ್ರೆಂಡ್ಸ್ ಮನೆಯಲ್ಲಿ ದೇವರಿಗೆ. ಈ ಥರ ಕುಳಿಸಿ ಇಷ್ಟೇ ಅಲಂಕಾರ, ಬರೀ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ಈ ಥರ ಹಣ್ಣುಗಳಂತೂ ಗಗನಕ್ಕೆ ಹೋಗ್ಬಿಟ್ಟಿತ್ತು, ಯಾಕಂದರೆ ಹಬ್ಬ ಸೀಸನ್ ಅಲ್ಲ. ಅವರು 1-2 ಕಾಸು ನೋಡಬೇಕು ಅನ್ನೋಕ್ಕೋಸ್ಕರ ಅವರು ರೇಟ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಹಬ್ಬ ಮಾಡಬೇಕು, ಅವರು ವ್ಯಾಪಾರ ಮಾಡಬೇಕು ಅಷ್ಟೇ. ಈ ದೀಪಗಳು ನಾನು ಹೋದ ವರ್ಷ ಪರ್ಚೇಸ್ ಮಾಡಿದ್ದಿತ್ತು, ಬೆಳ್ಳಿ ದೀಪ. ಒಂದೊಂದು ವರ್ಷಕ್ಕೂ ಒಂದೊಂದು ಪರ್ಚೇಸ್ ಮಾಡ್ಕೊಂಬರ್ತೀನಿ ನಾನು. ಇನ್ನಿದು ಮಡಿಲಕ್ಕಿ ತುಂಬಿದ್ದೀನಿ ದೇವ್ರಿಗೆ. ಇದು ನಾನು ಕೊಯಿಸಿರುವಂಥ ಮಲ್ಲಿಗೆ ಹೂವು ಹಾರ. ನಮ್ಮನೆ ಲಕ್ಷ್ಮಿ ಹೇಗಿದ್ದಾರಂತೆ ಒಂದು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ. ಸಿಂಪಲಾಗಿ ಮಾಡಿದ್ದೀನಿ, ಬಟ್ ಯಾರೂ ಹೆಲ್ಪಿಂಗ್ ಇಲ್ಲ, ನಾನು ಹಸ್ಬೆಂಡ್ ಇಬ್ಬರೇ.
ಹಸ್ಬೆಂಡು ಪಾಪ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದೆ, ಅವ್ರಿಗೂ ಸಾಕಾಗ್ಬಿಟ್ಟಿತ್ತು. ಸ್ವಲ್ಪ ಹೆಲ್ಪ್ ಮಾಡಿದ್ರು, ಮತ್ತು ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈ ರೋಸ್ ಹೂವು ಬಂದು ಒಂದು ಕಟ್ ಬಂದು 150 ರುಪೀಸ್ ಒಂದು ಕಟ್ಟಿ. ಅದರಲ್ಲಿ 12 ಹೂವು ಇರ್ತೈತೆ ಅಷ್ಟೇ. ಈ ಸಾರಿ ಸ್ವಲ್ಪ ಚೇಂಜಸ್ಸು, ಓಲೆ ಎಲ್ಲ ಆರ್ಟಿಫಿಷಿಯಲ್ ಇಟ್ಟಿದ್ದೀನಿ ನಾನು. ನಮ್ಮನೆ ಲಕ್ಷ್ಮಿ ಹೇಗಿದ್ದಾರೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಇನ್ನೂ ಹೆಚ್ಚಿನ ವಿಡಿಯೋಕ್ಕಾಗಿ ನನ್ನ ಚಾನಲ್ಗೆ ಬೆಲ್ ಐಕಾನ್ ಬಟನ್ ಒತ್ತಿ. ಗೆಜ್ಜೆ ವಸ್ತ್ರ ದೇವ್ರಿಗೆ ಮಿಸ್ ಮಾಡಬಾರ್ದು, ತಾಯಿ ನಮ್ಮಮ್ಮನಿಗೆ. ಫಸ್ಟು ಮಡ್ಲಕ್ಕಿ ತುಂಬಕ್ಕೆ ಈ ಥರ ಇಟ್ಟಿದ್ದೀನಿ ನಾನು. ಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಕಮಲದ ಹೂವು ಒಂದು ಬಂದು 50 ರುಪೀಸು, ಜೋಡಿ 50 ರೂಪಾಯಿ. ಅದಿಟ್ಟರೆ ಒಂದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅಂದ್ಬಿಟ್ಟು ಕಮಲದ ಹೂವು ಇಡೋದು. ಇನ್ನು ಬಳೆ ಮಲರು. ಅದಾದಮೇಲೆ ಬೆಳಗ್ಗೆ ಪೂಜೆ ಮುಗಿದಿದೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇವೆಲ್ಲ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು, ಒಬ್ಬೊಬ್ಬರೇ ಇರೋ ಮನೆಯಲ್ಲಿ. ಹಂಗಾಗಿ ನಾನು ಕೂಡ ಒಬ್ಬಳೇ ಎಲ್ಲ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ದೇವ್ರು ನೋಡೋಣ ಅಂತ ಒಂದು ಆಸೆ ಇತ್ತು. ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೇ ಒಂದು 15 ದಿನ 20 ದಿವಸ ಮುಂಚೆಯಿಂದನೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀರಿ ಹೆಣ್ಮಕ್ಳು. ಹಬ್ಬಕ್ಕೆ ಮುಂಚೆ ಒಂಥರ ಕ್ಲೀನಿಂಗ್ ಇದ್ದರೆ ಹಬ್ಬ ಆದಮೇಲೆ ಒಂಥರ ಕ್ಲೀನಿಂಗು. ಏನು ಮಾಡೋದು ಹೆಣ್ಮಕ್ಳು, ಏನು ಮಾಡೋಕ್ಕೂ ಆಗೋಲ್ಲ. ಯಾಕಂದರೆ ಎಲ್ಲ ಹಬ್ಬನೂ ಮಾಡಬೇಕು. ಎಲ್ಲನೂ ನಾವೇ ಹೆಣ್ಮಕ್ಳು, ಮನೆ ಮಹಾಲಕ್ಷ್ಮಿನೂ ನಾವೇ, ಮನೆ ಕೆಲಸದವರು ನಾವೇ, ಮನೆ ಯಜಮಾನಿ ನಾವೇ, ಎಲ್ಲನೂ ನಾವೇ, ಎಲ್ಲ ನಾವೇ ಮಾಡ್ಕೋಬೇಕು. ಹಂಗಾಗಿ ನಾನು ಕೂಡ ಎಲ್ಲ ಹೆಣ್ಮಕ್ಳ ರೀತಿ ನಾನೇ ಎಲ್ಲ ಮಾಡ್ಕೊತಿದ್ದೀನಿ, ಯಾರು ಸಪೋರ್ಟ್ ಇಲ್ದಿರ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ನಮ್ಮನೆ ಪುಟ್ಟ ಲಕ್ಷ್ಮಿ. ನಿಮ್ಮನೆ ಲಕ್ಷ್ಮಿ ಯಾವ ಥರ ಇದೆ ನನ್ನ ಚಾನಲ್ಗೆ ಶೇರ್ ಮಾಡ್ಕೊಳ್ಳಿ, ನಾನು ಕೂಡ ನೋಡ್ತೀನಿ. ನಿಮ್ಮ ಲಾಂಗ್ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ನಿಮ್ಮನೆ ಲಕ್ಷ್ಮಿ ಹೇಗಿದೆ ಅಂತ. ಮಹಾಲಕ್ಷ್ಮಿ ಬಾರೆ ಮನೆಗೆ, ಸಂತಸವತಾರೆ ನಮಗೆ. ತುಂಬ ಖುಷಿ ಆಯಿತು. ಅದಾದಮೇಲೆ ಬೆಳಗ್ಗೆ ನೈವೇದ್ಯಕ್ಕಂತ ನಾನು ಅನ್ನಪ್ರಸಾದ ಮಾಡಿದ್ದೆ. ಅದಾದಮೇಲೆ ಈಗ ಹೋಳಿಗೆ ಮಾಡ್ತಾಯಿದ್ದೀನಿ, ಬೇಳೆ ಹೋಳಿಗೆ. ದೇವ್ರಿಗೆ ತುಂಬ ಇಷ್ಟ ಅಂತ ಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಒಂದೊತ್ತು ಬೇರೆ ಅತ್ತೆ ಬೇರೆ ಬರ್ತೀನಿ ಅಂದರು, ಇನ್ನೂ ಬಂದಿರಲಿಲ್ಲ. ಸರಿ ನಾನೇ ಮಾಡೋಣ ಹೋಳಿಗೆ ಅಂತ ನಾನೇ ಹೋಳಿಗೆ ಮಾಡ್ತಾಯಿದ್ದೀನಿ. ಈ ಹೋಳಿಗೆ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ರವೆ ಉಂಡೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಕರ್ಜಿಕಾಯಿ ಯಾವ ಥರ ಮಾಡೋದಂತ ಶೇರ್ ಮಾಡ್ತೀನಿ, ನೋಡ್ತಾ ಇರ್ಬೋದು. ಹೋಳಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಮೃದುವಾಗಿ ತೆಳ್ಳಕ್ಕೆ ನಾವು ರುಬ್ಕೊಳ್ಳೋದ್ಮೇಲೆ ಇರ್ತೈತೆ. ಅದಾದಮೇಲೆ ನಮ್ಮ ಅತ್ತೆ ಬಂದರು, ಪೂಜೆ ಎಲ್ಲ ಆಯಿತು. ನನ್ನ ಮಗಳೊಂದು ಫೋಟೋ ಸ್ವಲ್ಪ ತಗೊಂಡು ಈ ವಿಡಿಯೋದಲ್ಲಿ ನಮ್ಮ ಅತ್ತೆ ಬೇರೆ ಬಂದಿದ್ದಾರೆ. ಅದಾದಮೇಲೆ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ರವೆ ಉಂಡೆ ಮತ್ತು ಅನ್ನಪ್ರಸಾದ, ಕರ್ಜಿಕಾಯಿ, ಹೋಳಿಗೆ, ಅನ್ನ, ರಸ, ಹಪ್ಪಳ, ಇಷ್ಟು ಐಟಮ್ ಮಾಡಿದ್ದೀನಿ. ಪಲ್ಯ ಯಾವುದೇ ಮಾಡಿಲ್ಲ, ಸಾಕಾಗೈತೆ ಇಷ್ಟು ಮಾಡೋಷ್ಟ್ರೊಳಗಡೆ. ನಮ್ಮ ತೃಪ್ತಿಗೋಸ್ಕರ ಒಂದು ಸ್ವಲ್ಪ ಆದರೂ ಸಾಕಲ್ಲ, ಹಂಗಾಗಿ ಮಾಡಿದ್ದೀನಿ. ಇನ್ನು ಹೊರ್ಗಡೆ ಅಂತೂ ಯಾವುದೇ ರೀತಿ ಹಣ್ಣುಗಳು ಬಿಟ್ಟು ನಾವು ಮನೇಲಿ ಕರ್ಜಿಕಾಯಿ ಅಂತೆ, ಚಕ್ಲಿ, ನಿಪ್ಪಟ್ಟು ಮತ್ತು ರವೆ ಲಡ್ಡು ಅವೆಲ್ಲ ಬೇರೆ ಕಡೆ ಪರ್ಚೇಸ್ ಮಾಡಬಾರ್ದು. ಯಾಕಂದರೆ ಅವರು ಯಾವ ಥರ ಮಾಡಿರ್ತಾರೋ ನಾವು ನಿಷ್ಠೆಯಿಂದ ಪೂಜೆ ಮಾಡ್ತೀರಿ. ಬಟ್ ಅವರು ಯಾವ ರೀತಿಯಲ್ಲಿ ಯಾವ ಥರ ಮಾಡಿರ್ತಾರಂತ ನಮಗೆ ಗೊತ್ತಾಗಲ್ಲ. ಸ್ವಲ್ಪ ಆದ್ರೂ ನಮ್ಮ ಪ್ರೀತಿಯಿಂದ ಒಳ್ಳೆ ಕ್ಲೀನಾಗಿ ನಮ್ಮ ಮನೆಯಲ್ಲಿ ನಮ್ಮ ಕೈಯಾರೆ ಮಾಡಿಟ್ರೇ ತುಂಬ ಚೆನ್ನಾಗಿರ್ತೈತೆ. ಇವೆಲ್ಲ ಒಬ್ಬೊಬ್ರದ್ದು ಮನೆ ನೋಡಿ, ಒಬ್ಬೊಬ್ರದ್ದು ಕ್ಲೀನ್ ನೋಡಿ ಮಾಡಿಸ್ಕೋಬೇಕು. ಏನೇ ಮಾಡಿಸ್ಕೊಳಗಿದ್ರು ಬೇಕ್ರಿಗಳಲ್ಲೆಲ್ಲ ತುಂಬ ಅಂದರೆ ತುಂಬಾ ಇರ್ತೈತೆ. ಹಂಗಂತ ನಾವು ಏನು ದೇವ್ರಿಗೆಲ್ಲ ಅಲ್ಲೇ ಪರ್ಚೇಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮತ್ತು ಸಂಜೆ ಆಯಿತು,
ಕುಂಕುಮ ಕೊಡೋಣಂತ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗಳು ರೆಡಿಯಾಗಿದ್ದರು ನಾನೇ ಕುಂಕುಮ ಕೊಡ್ತೀನಿ ಅಂತ. ಇನ್ನು ನಾವು ಮನೇಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು. ನನ್ನ ಮಗಳು ಪಾಪ ಇನ್ನೂ ಚಿಕ್ಕವಳು, ಹಾಗಾಗಿ ಸ್ವಲ್ಪ ಜನಕ್ಕೆ ನಾನು ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ನಾನು ಬೇರೆ ಒಬ್ಬರ ಮನೆಗೆ ಹೋಗಿ ಅವ್ರನ್ನೆಲ್ಲ ಕರಿಬೇಕಲ್ಲ ಕುಂಕುಮಕ್ಕೆ ಅಂದ್ಬಿಟ್ಟು ನಮ್ಮ ಅಕ್ಕ ಬಂದಿದ್ದರು ಕೆಲಸ ಮುಗಿಸ್ಕೊಂಡು. ಹಿಂಗೆ ನನ್ನ ಮಗಳಿದ್ರು ಸರಿ ನಾನು ಎಲ್ಲರನ್ನೂ ಕರೆಯೋಣ ಕುಂಕುಮಕ್ಕಂತ ಹೋಗ್ತಾ ಇದ್ದೀನಿ. ಕೆಲವೊಂದು ಸರಿ ಎಲ್ಲ ಬರೋದು ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಇಷ್ಟ ಇರ್ತೈತೆ ಇರಲ್ಲ. ಹಂಗಾಗಿ ನಾನು ಇಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ ತೆಗೆದಿದ್ದೀನಿ. ನಮ್ಮನೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕ ಮಗ ಇವರು ಅವ್ರು ಬಂದಿತ್ತು, ಖುಷಿ ಆಯಿತು. ಅಕ್ಕ ಬರಲ್ಲ ಅಂತೇಳಿದರು, ಆದರೂ 1 ಅವರು ಸ್ವಲ್ಪ ಬೇಗ ಬಿಟ್ಟರು ಅಂತ ಬೇಗ ಬಂದರು. ಅಕ್ಕ ಮಗ ಮಿಸ್ ಮಾಡದೆ ಬರೋದು ಅಂದರೆ ನನ್ನ ದೊಡ್ಡ ಮಗ, ನಮ್ಮ ಅಕ್ಕ ಮಗ 1 ವರ್ಷನೂ ಮಿಸ್ ಮಾಡೋದೇ ಇಲ್ಲ. ಅವರು ಅತ್ತೆ ಬಂದಿದ್ದರು ಮತ್ತು ಅಕ್ಕ ಬಂದಿದ್ದರು, ಖುಷಿ ಆಯಿತು. ಇನ್ನು ಅಕ್ಕಪಕ್ಕದ ಮನೇಲಿ ಫ್ರೆಂಡ್ಸು ಬರ್ತಾರೆ. ಈ ವರ್ಷ ಸಿಂಪಲ್ಲಾಗೆ ನಾನು ಹಬ್ಬ ಮಾಡಿರೋದು, ಯಾಕಂದರೆ ನನ್ನ ಮಗಳಿಗೊಂದು ಸ್ವಲ್ಪ ಹುಷಾರಿದ್ದಿರಲಿಲ್ಲ, ಹಂಗಾಗಿ ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ವರ್ಷ ನೋಡೋಣ ದೇವ್ರು ಯಾವ ಥರ ನಮ್ಗೆ ಶಕ್ತಿ ಕೊಡ್ತಾರೋ ಆ ಥರ. ನಮ್ಮನೆ ಮಹಾಲಕ್ಷ್ಮಿ ಯಾವ ಥರ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನಾನು ಎಲ್ಲರನ್ನೂ ಕುಂಕುಮ ಕರ್ಕೊಬಂದಿದ್ದೀನಿ. ನಾನು ಇವತ್ತಿನ ನೈಟ್ ಸಂಜೆ ಹಾಕ್ಕೊಂಡಿರೋಂಥ ಸ್ಯಾರಿ ಬೆಳಗ್ಗೆ ಹಾಕ್ಕೊಂಡಿರೋ ಬ್ಲೂ ಕಲರ್ ಸ್ಯಾರಿ ಹಾಕಿದೆ, ಬಟ್ ಫೋಟೋ ತೆಗ್ದಿಲ್ಲ. ತುಂಬ ಅಂದರೆ ತುಂಬಾ ನಿದ್ದೆ ಬರ್ತಾಯಿತ್ತು, ಬಟ್ ನಿದ್ದೆ ಮಾಡಬಾರ್ದು ಹಬ್ಬ ಮಾಡಿದ್ದಾದಮೇಲೆ ಅಂತ ನೈಟ್ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೆ. ಅದಾದಮೇಲೆ ಹಸ್ಬೆಂಡು ಸ್ವಲ್ಪ ಬೇಗನೆ ಬಂದರು. ಇವತ್ತು ಅವ್ರಿಗೂ 1 ಅವರ್ ಬೇಗ ಕೆಲಸ ಬಿಟ್ಟರು, ಆಫೀಸಿಂದ ಬೇಗ ಬಂದರು. ಎಲ್ಲರೂ ಊಟ ಮಾಡ್ತಾಯಿದ್ರು, ಅಕ್ಕ ಮಗ ಎಲ್ಲ ಊಟ ಮಾಡಿದ್ದಾದಮೇಲೆ ನನ್ನ ಮಗಳು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡೋಕ್ಕೆ ತುಂಬ ಖುಷಿಯಾಗಿದ್ಲು. ನನ್ನ ಮಗ ನೋಡಿ ಯಾವ ಥರ ಇದ್ದಾರೆ, ಫೋನ್ ನೋಡ್ತಾ ಇದ್ದಾರೆ ಬಾಸ್.